ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಶೇಂಗಾ ಚಿಕ್ಕಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಿಮಗೂ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಎಲ್ಲರೂ ಇಷ್ಟಪಡುವಂಥ ಶೇಂಗಾ ಚಿಕ್ಕಿ ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ಮಕ್ಕಳು ತುಂಬಾ ಇಷ್ಟಪಡ್ತಾರೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ಶೇಂಗಾ ಚಿಕ್ಕಿ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಇದೊಂದು ಬಟ್ಲಲ್ಲಿ 1 ಬಟ್ಲಷ್ಟು ಶೇಂಗಾ ಬೀಜ ತೊಗೊಂಡಿದ್ದೀನಿ. ಒಂದು 3 ಟೇಬಲ್ ಸ್ಪೂನಷ್ಟು ಆಯಿಲ್ ತೊಗೊಂಡಿದ್ದೀನಿ. ಸೇಮ್ ಅದೇ ಬಟ್ಲಲ್ಲಿ ಬೆಲ್ಲನ ಕುಟ್ಟಿ ಪುಡಿ ಮಾಡಿ 1/4 ಬಟ್ಲಷ್ಟು ಬೆಲ್ಲದ ಪುಡಿ ತೊಗೊಂಡಿದ್ದೀನಿ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ, ಓಕೆನಾ. ಇವಾಗ ಒಂದು ಸ್ಟವ್ ಮೇಲೆ ಪ್ಯಾನ್ ಇಟ್ಕೊಂಡು ಸ್ಟವ್ ಆನ್ ಮಾಡ್ಕೊಳ್ಳೋಣ. ಇವಾಗ ಫಸ್ಟು ಇವಾಗ ಆನ್ ಆಗಿದೆ. ಆವಾಗಲೇ ಶೇಂಗಾ ತೊಗೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು. ಸಣ್ಣ ಉರಿಲೇ ಉರಿಬೇಕು. ಇದೊಂದು 10 ರಿಂದ 15 ನಿಮಿಷ ಉರಿಬೇಕಾಗುತ್ತೆ. ನೋಡಿ ಇವಾಗ ಇದು ಆಗಿದೆ, ಸಿಪ್ಪೆಲ್ಲ ಬಿಡ್ತಿದೆ. ಸ್ಟವ್ ಆಫ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಇವಾಗ ಒಂದು ತಟ್ಟೆ ತೊಗೊಂಡಿದ್ದೀನಿ. ಆವಾಗಲೇ ಹುರಿದಿದ್ದ ಶೇಂಗಾನ ತಟ್ಟೆ ಒಳಗೆ ಸೇರಿಸ್ಕೊತಾ ಇದ್ದೀನಿ. ಇದೊಂದು ಸ್ವಲ್ಪ ತಣ್ಣಗಾದ್ಮೇಲೆ ಅದರ ಸಿಪ್ಪೆ ಎಲ್ಲ ಬಿಡಿಸ್ಕೋಬೇಕು. ಒಂದು ಚೂರು ಏನೂ ಇರಬಾರ್ದು, ಹಾಗೆ ನೀಟ್ ಮಾಡ್ಕೋಬೇಕು. ನೋಡಿ ಇವಾಗ ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಒಂದು ಪ್ಯಾನ್ ಇಟ್ಕೊಳ್ಳೋಣ. ಸ್ಟವ್ ಮೇಲೆ ಆನ್ ಮಾಡ್ಕೊಳ್ಳೋಣ. ಇವಾಗ 1-2 ಟೇಬಲ್ ಸ್ಪೂನಷ್ಟು ಆಯಿಲ್ ಸೇರಿಸ್ಕೊತಾ ಇದ್ದೀನಿ. ಇದು ಇವಾಗ ಬಿಸಿ ಆಗಲಿ. ಬಿಸಿ ಆದ ನಂತರ ಆವಾಗಲೇ ಬೆಲ್ಲನ ರೆಡಿ ಮಾಡಿ ಇಟ್ಕೊಂಡಿದ್ದಲ್ಲ ಅದನ್ನು ಸೇರಿಸ್ಕೊಂಡು ನೀಟಾಗಿ ಮೆಲ್ಟ್ ಮಾಡ್ಕೋಬೇಕು. ಬೆಲ್ಲನ ಇವಾಗ ಇದರೊಳಗೆ ಸೇರಿಸಿದ್ದೀನಿ. ಚೆನ್ನಾಗಿ ಪಾಕ ಬರೋವರೆಗೂ ರೆಡಿ ಮಾಡ್ಕೋಬೇಕು. ಇದು ಇವಾಗ ಮೆಲ್ಟ್ ಆಗ್ತಾ ಬರ್ತಿದೆ. ನೋಡಿ ಇವಾಗ ಇದು ಮೆಲ್ಟ್ ಆಗಿದೆ. ಪಾಕ ಬಂದಿದೆಯಲ್ಲ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ. ಒಂದು ಬೌಲಲ್ಲಿ ನೀರು ತೊಗೊಂಡು ಆ ಪಾಕನ ಅದರೊಳಗೆ ಸೇರಿಸ್ಬಿಟ್ಟು ನೋಡಬೇಕು. ಸರಿಯಾಗಿ ಗೊತ್ತಾಗುತ್ತೆ ನೀಟಾಗಿ ಪಾಕ ಬಂದಿದೆಯಾ ಇಲ್ವಾ ಅಂತ. ಇವಾಗ ನೋಡಿ ಬೌಲಲ್ಲಿ ಒಂದು ನೀರು ತೊಗೊಬಿಟ್ಟು ಅದರೊಳಗೆ ಪಾಕನ ಸೇರಿಸ್ಬಿಟ್ಟು ನೋಡ್ತಾ ಇದ್ದೀನಿ ಯಾವ ಥರ ಪಾಕ ಬಂದಿದೆಯಾ ಇಲ್ವಾ ಅಂತ. ನೋಡಿ ಇವಾಗ ಅದು ಗಟ್ಟಿ ಆಗಿದೆ, ಪಾಕ ಬಂದಿದೆ. ನೆಕ್ಸ್ಟ್ ಇವಾಗ ಆವಾಗಲೇ ಶೇಂಗಾ ಬೀಜನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಅದರೊಳಗೆ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು. ಅದನ್ನು ಎಲ್ಲದಕ್ಕೂ ಹೊಂದ್ಕೋಬೇಕು ನೀಟಾಗಿ. ನೋಡಿ ಇವಾಗ ಇದು ರೆಡಿ ಆಗಿದೆ. ನಾನೊಂದು ಸ್ಲ್ಯಾಬ್ ಮೇಲೆ ನೀಟಾಗಿ ಒರೆಸ್ಬಿಟ್ಟು ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಯಿಲ್ ಹಾಕಿ. ಇವಾಗ ಅದನ್ನು ಅದ್ರ ಮೇಲೆ ಹಾಕ್ಕೊಳ್ಳೋಣ. ಬಿಸಿ ಇದ್ದಾಗಲೇ ಒಂದು ಲೆವೆಲ್ ಮಾಡ್ಕೋಬೇಕು. ಅದನ್ನು ನೀಟಾಗಿ ಲೆವೆಲ್ ಮಾಡಿಕೊಂಡು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು. ಸ್ವಲ್ಪ ತಣ್ಣಗಾದ ನಂತರ ಕಟ್ ಮಾಡ್ಕೋಬೇಕು. ಆಮೇಲೆ ಬಿಸಿ ಎಲ್ಲ ಆರಿದ ಮೇಲೆ ಕಟ್ ಮಾಡ್ಲಿಕ್ಕೆ ಹೋದರೆ ಅದು ಗಟ್ಟಿ ಆಗಿಬಿಡುತ್ತೆ. ಆಮೇಲೆ ಕಟ್ ಮಾಡ್ಲಿಕ್ಕೆ ಬರೋದಿಲ್ಲ ಅದು. ಇವಾಗ ನೋಡಿ ರೆಡಿಯಾಗಿದೆ. ಒಂದು 1/2 ಅವರ್ ಬಿಟ್ಬಿಟ್ಟು ತೆಗೆದ್ಬಿಟ್ಟು ತೋರಿಸ್ತೀನಿ ಹೇಗಾಗಿದೆ ಅಂತ. ಇವಾಗ ನೋಡಿ ಪೀಸಸ್ ಹೇಗೆ ಬಂದಿದೆ ನೋಡಿ. ಇವಾಗ ಇದಾಗಿದೆ, ತೆಗೆದ್ಬಿಟ್ಟು ತೋರಿಸ್ತೀನಿ ಹೇಗಾಗಿದೆ ಅಂತ. ಪೀಸಸ್ ಆಗಿ ಬಂದಿದೆ. ನೋಡಿ ಇವಾಗ ಪೀಸಸ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು.